ಆ ಪುಸ್ತಕವನ್ನು ತಂದು ಕನ್ನಡಕ್ಕೆ ತರೋವಂಥ ಸಾಹಸಕ್ಕೆ ಮಾಡಿದಾಗ ನಮಗೆ ಅಲ್ಲಿಂದ ಬಂತು. ಅದು ನೋಡಿದ್ರೆ ಸುಮಾರು 800ರಿಂದ 900 ಪೇಜ್ ಇರೋ ಒಂದು ಸಂಪುಟ, ಆ ಥರ 10 ಸಂಪುಟಗಳು, ಅಂದರೆ 10,000 ಪುಟಗಳು ಸಾವರ್ಕರೇ ಬರೆದಿರೋದು. ಇದು ಅನ್ನೋನ್ ಫ್ಯಾಕ್ಟ್. ಪ್ರಾಯಶಃ ಕನ್ನಡ ನೆಲದಲ್ಲಿ ಈ ಥರ ಇದೆ ಸಮಗ್ರ ಅನ್ನೋದು ಗೊತ್ತೇ ಇರಲಿಲ್ಲ, ತುಂಬ ಜನರಿಗೆ ಗೊತ್ತಿರಲಿಲ್ಲ. ಅದು ನಮಗೆ ಆಶ್ಚರ್ಯ. ಅದು ಬಂದರು, ಟೋಪಿ ಹೊಲ ಹಾಕ್ಕೊಂಡು ಗಡ್ಡದಾರಿಗಳು ಬಂದರು, ಸೀದಾ ಬಂದು ಕ್ಯಾಬಿನ್ ಬಂದರು. ನಾವೇನು ಅಂದ್ಕೊಂಡು ಯೂಶಲಿ ಚಂದ ವಸೂಲಿ ಇನ್ಯಾಕೆ ಬಂದ್ಯಾರೇನೋ ಅಂತ ನಾನು ಅಂದ್ಕೊಂಡೆ. ಬಂದು ಸೀದಾ ನೇರವಾಗಿ ಹೇಳೋದು, ಈ ಥರ ಪುಸ್ತಕ ಎಲ್ಲ ನಿಲ್ಲಿಸ್ಬಿಡ್ಬೇಕು, ಇನ್ನೆಲ್ಲ ಮಾಡೋಂಗಿಲ್ಲ, ಇಲ್ಲಿಂದ ಗಂಟು ಮುಟ್ಟೆ ಕತ್ಕೊಂಡು ಹೊರಟ್ಬಿಡ್ಬೇಕು, ನೀನು ಹುಷಾರಿದು, ಹಿಂಗೆಲ್ಲ ಮಾಡ್ಕೊಡ್ತೀನಿ ಅಂತ. ಒಂಥರ ಸಾಫ್ಟ್ ಧಮ್ಕಿ ಅಂತ. ಧಮ್ಕಿ ಅದೇ ನಿನ್ನೆ ಸಾಯಿಸ್ಬಿಡ್ತೀನಿ, ಹೊಡೆದ್ಬಿಡ್ತೀನಿ ಅಂತಲ್ಲ, ಪ್ರಥಮ ನೋಡಿ. ಯಾರೋ ಒಂದು ಮೂಲೆಯಲ್ಲಿ ನಾವು ಸಾವರ್ಕರ್ ಪುಸ್ತಕ ಮಾಡಿದ್ರೆ ಧಮ್ಕಿ ಹಾಕ್ಬೇಕು ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ, ಅದು ಹೇಳಬೇಕು ಅವನಿಗೆ ಏನು ಅಂತ. ಸಾವರ್ಕರ್ ಜೀವಂತವಾಗಿದ್ದಾರೆ ಅಂತ ಇನ್ನೇನು ಊಹಿಸ್ಕೊಳ್ಲಿಕ್ಕಾಗಲ್ಲ ಅದು ಅಂತ ಹೇಳ್ತಾ ಇರ್ತೀವಿ. ಆಮೇಲೆ ನಾನು ತುಂಬ ಸಲ ನಮ್ಮ ಇವ್ರ ಸ್ನೇಹಿತರಿಗೆ ಹೇಳ್ತಾ ಇರ್ತೀವಿ, ಸಾವರ್ಕರ್ ಕೆಲಸ ಅಂದರೆ ಸಾವರ್ಕರ್ ಥರನೇ, ಅವ್ರೇನು ಅನ್ಭವಿಸಿದ್ರು ನಾವು ಅನ್ಭವಿಸ್ಬೇಕೀಗ ಅದು ಅಂತ. ಕರೆಕ್ಟ್. ಅದಾದಮೇಲೆ ಮುಸ್ಲಿಂ ಭಯೋತ್ಪಾದನೆ ಅಂತ ಮಾಡಿದೆ. ಇದು ಶ್ರೀಧರ್ ಬಾಬು ಅಂತ ಅಡ್ವೊಕೇಟ್, ಅವರು ತುಮಕೂರಲ್ಲಿದ್ದಾರೆ. ಈ ಕುರಾನಲ್ಲಿ ಬಂದಂಥ ವಿಚಾರಗಳನ್ನು ಹೇಗೆ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಅಕ್ಷರಶಃ ಅದನ್ನು ಯಾವ ರೀತಿ ಟ್ವಿಸ್ಟ್ ಆಗಿದೆ ಅನ್ನೋದನ್ನು ವಿತ್ ಡಾಕ್ಯುಮೆಂಟ್ ಎವಿಡೆನ್ಸ್ ಮಾತಾಡಿ. ಮುಸ್ಲಿಂ ಅಂದ ತಕ್ಷಣ ಎಲ್ಲ ಮುಸ್ಲಿಮ್ಸ್ ಕೆಟ್ಟವರು ನಾವು ಹೆಂಗೆ ಹಂಗೆ ಹೇಳೋದು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಇಲ್ಲ, ಆ ಥರ ಆಗಕ್ಕಾಗಲ್ಲ ನಾನು. ಮತ್ತು ನನಗದು ಅದೊಂದು ಬೇರೆ ಇದೆ, ಲಾ ಮುಸ್ಲಿಮ್ಸು ಕೆಟ್ಟವರು ಅಂತ ಆ ದೃಷ್ಟಿಲಿ ನೋಡೋದಕ್ಕೆ ಆಗಲ್ಲ ನಾವು. ಯಾಕಂದರೆ ಅನೇಕ ಜನ ರಾಷ್ಟ್ರಭಕ್ತರು ಇದ್ರು ಅಂತ ಇದ್ದಾರೆ. ನಾನು ಈಗ ಸೋಷಿಯಲ್ ಮೀಡಿಯಾದಲ್ಲೇ ನೋಡ್ತೀವಿ. ಸೊ ಇದು ಅದಾದಮೇಲೆ ನಮಗೆ ಪಲ್ಸ್ ಸಿಕ್ಕಿದ್ದು ಸಾವರ್ಕರ್ ಅಧ್ಯಯನ ಆಗಲೇಬೇಕು, ಇಡೀ ರಾಜ್ಯದಲ್ಲಿ ಸಾವರ್ಕರ್ ಅಧ್ಯಯನ ಆಗಲೇಬೇಕು ಅಂತ ಹೇಳ್ಕೊಂಡು ಒಂದು ಸಾವರ್ಕರ್ ಸಾಹಿತ್ಯ ಸಂಘ ಯಾಕೆ ಮಾಡಬಾರ್ದು ಅಂತ ನಮ್ಮ ಮನಸ್ಸಿಗೆ ಬಂತು. ಆವಾಗ ಡಾಕ್ಟರ್ ಎಸ್.ಆರ್. ಲೀಲ್ ಅವ್ರನ್ನ ಮತ್ತು ಡಾಕ್ಟರ್ ಜಿ.ಬಿ. ಹರೀಶ್ ಅವ್ರನ್ನ, ಸಹಜವಾಗಿ ಜಿ.ಬಿ. ಹರೀಶು ನಾವು ಒಟ್ಟಿಗೆ ಪ್ರಯಾಣ ಮಾಡಿದ್ವಿ ಅಂದರೆ ಸಾವರ್ಕರ್ದು. ಹಾಗಾಗಿ ಒಂದು ಮಾಡೋಣ ಅಂಥೇಳಿ ವಿ ಫೌಂಡೆಡ್ ಒಂದು ಟ್ರಸ್ಟ್, ಸಾವರ್ಕರ್ ಸಾಹಿತ್ಯ ಸಂಘ ಅಂತ. 2020 ಕೋವಿಡ್ ಟೈಮಲ್ಲಿ ಒಂದು ರಿಜಿಸ್ಟರ್ ಮಾಡಿಕೊಂಡು ಅಫಿಷಿಯಲಿ ರಿಜಿಸ್ಟರ್ ಮಾಡ್ಕೊಂಡು ಮಾಡಿದ್ವಿ. ಏನು ಮಾಡೋದು ಅಂತ ಅಂದರೆ ಸಾವರ್ಕರ್ನ ಪ್ರಶಸ್ತಿ ಕೊಡೋದು, ಇಲ್ಲಿ ಸಾವರ್ಕರ್ನ ಲೇಖನಗಳು ಬರೆಸೋದು, ಈ ಥರದ್ದೆಲ್ಲ ಇರಬೇಕು ಅಂತ. ಕ್ರಮೇಣ ಈ ಥರ ಪುಸ್ತಕ ಮಾಡ್ತಾ ಇರ್ಬೇಕಾದ್ರೆ ಒಂದು ಅಧ್ಯಯನದಲ್ಲಿ ನನಗೆ ಗೊತ್ತಾಗಿದ್ದು ಸಾವರ್ಕರ್ನ ಸಮಗ್ರ ಬಂದಿದೆ ಅಂತ. ಸಮಗ್ರ ಇದೆಯಾ ಅಂತ. ನಮಗೆ ವಾಗ್ಮಯ ಅಂತ ಇದು ಮರಾಠಿಲಿ ಇರೋದು 4 ಸಂಪುಟ ಇದ್ದಿದ್ದು ಗೊತ್ತು, ಬಟ್ ಇದು 10 ವಾಲ್ಯೂಮ್ಸ್ ಅಂತ ಬರ್ತಾಯಿದೆ. ಎಲ್ಲಿ ಅಂತೆಲ್ಲ ಹುಡುಕಿದ್ಮೇಲೆ ಸಾವರ್ಕರ್ ಅವರ ಫೇಮಸ್ಸು, ಇದು ವಾಜಪೇಯಿ ಅವರ ಫೇಮಸ್ ಭಾಷಣ ಇದೆಯಲ್ಲ, ಸಾವರ್ಕರ್ ಮಾನೆ ಯಾನ್, ಸಾವರ್ಕರ್ ಮಾನೆ ತಪ್ತ್, ಸಾವರ್ಕರ್ ಮಾನೆ ತ್ಯಾಗ್, ಸಾವರ್ಕರ್ ಮಾನೆ ಬಲಿದಾನ್ ಅಂತ ಏನು ಜೋರಾಗಿ ಹೇಳ್ತಾರಲ್ಲ, ಅದು ಸಾವರ್ಕರ್ ಸಮಗ್ರ ಬಿಡುಗಡೆ ಪೂನಾದಲ್ಲಾದಾಗ. ಸಾವರ್ಕರ್ ವಾಜಪೇಯಿ ಲಿಟ್ರೇಚರ್ಗೆ ದೊಡ್ಡ ಕೊಡುಗೆ 2, ಅಂದರೆ ಅವ್ರ ಕಾಲಘಟ್ಟದಲ್ಲಿ. ಒಂದು ಸಾವರ್ಕರ್ ಸಮಗ್ರ, ಇನ್ನೊಂದು ರಾಮ್ ಪ್ರಸಾದ್ ಬಿಸ್ಮಿಲ್ ಸಮಗ್ರ. ರಾಮ್ ಪ್ರಸಾದ್ ಬಿಸ್ಮಿಲ್ಲದು ಸಮಗ್ರನೂ ಸಣ್ಣ ಪುಸ್ತಕ ಆದರೂ ಅವನ ಕವನಗಳು ತುಂಬ ಚೆನ್ನಾಗಿದೆ. ಆಮೇಲೆ ಯಾವ ಭಗತ್ ಸಿಂಗ್ ಲಾಸ್ಟಲ್ಲಿ ಹೇಳ್ದಲ್ಲ, ಮೇರೆ ರಂಗದೇ ಬಸಂತಿ ಚೋಲ, ಅವೆಲ್ಲ ಬಿಸ್ಮಿಲ್ಲ ಹಾಡುಗಳದು, ರಾಮ್ ಪ್ರಸಾದ್ ಬಿಸ್ಮಿಲ್ಲ ಅದು. ಹಾಗಾಗಿ ಆ ಥರದ್ದು ಇದ್ದಿತ್ತು. ಅದು 2 ದೊಡ್ಡ ಕೊಡುಗೆ ವಾಜಪೇಯಿ ಅವರಲ್ಲಿ. ಕವಿಗೆ ಆಗಿರೋದ್ರಿಂದ ಸ್ವತಃ ಅವ್ರಿಗೆ ಅದು ಗೊತ್ತಿತ್ತು. ಹಾಗಾಗಿ ಸಾವರ್ಕರ್ ಸಮಗ್ರದ ಅದನ್ನು ಅವರು ತುಂಬ ಚೆನ್ನಾಗೇ ಮಾಡಿದರು. ಸೊ ಇದು ಇದೆ ಅಂತ ಗೊತ್ತಾಯಿತು. ಆಮೇಲೆ ಪ್ರಭಾತ್ ಪ್ರಕಾಶ್ ಅನ್ನೋದವ್ರು ಮಾಡಿರೋದು ಅಂತ ನಂಗೆ ಐಡಿಯಾ ಬಂತು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ ಆ ಪುಸ್ತಕವನ್ನು ತಂದು ಕನ್ನಡಕ್ಕೆ ತರೋವಂಥ ಸಾಹಸಕ್ಕೆ ಮಾಡಿದಾಗ ನಮಗೆ ಅಲ್ಲಿಂದ ಬಂತು. ಅದು ನೋಡಿದ್ರೆ ಸುಮಾರು 800ರಿಂದ 900 ಪೇಜ್ ಇರೋ ಒಂದು ಸಂಪುಟ, ಆ ಥರ 10 ಸಂಪುಟಗಳು, ಅಂದರೆ 10,000 ಪುಟಗಳು ಸಾವರ್ಕರೇ ಬರೆದಿರೋದು. ಇದು ಅನ್ನೋನ್ ಫ್ಯಾಕ್ಟ್. ಪ್ರಾಯಶಃ ಕನ್ನಡ ನೆಲದಲ್ಲಿ ಈ ಥರ ಇದೆ ಸಮಗ್ರ ಅನ್ನೋದು ಗೊತ್ತೇ ಇರಲಿಲ್ಲ, ತುಂಬ ಜನರಿಗೆ ಗೊತ್ತಿರಲಿಲ್ಲ. ಅದು ನಮಗೆ ಆಶ್ಚರ್ಯ ಅದು. ಆಮೇಲೆ ನಮಗೆ ಇದನ್ನು ಕನ್ನಡ ತರಬೇಕಲ್ಲ ಅಂತ ಒಂದು 3 ಜನಕ್ಕೂ ಇದು ಚುಟುಪುಟಕ್ಕೆ ಸ್ಟಾರ್ಟ್ ಆಯಿತು, ಏನೋ ಮಾಡೋಣ ಅಂಥೇಳಿ. ಸೊ ಇದಕ್ಕೊಂದು ನಾವೇ ಸ್ಟಾರ್ಟ್ ಮಾಡಿಬಿಡೋಣ ಅಂಥೇಳಿ ಒಂದು ಅಂದಾಜು ಬಡ್ಜೆಟಿಂಗ್ ಎಲ್ಲ ಮಾಡಿ ಆ್ಯಸ್ ಯೂಶ್ವಲ್ ಅನಂತಕುಮಾರ್ ಹೆಗಡೆ ಹತ್ರ ಹೋಗಿ ಈ ಒಂದು ವಿಷಯವನ್ನು ಹೇಳಿದಾಗ ಅವರು ಮೊದಲನೇ ಸಂಪುಟಕ್ಕೆ ಏನಾಗುತ್ತೋ ಖರ್ಚು ಅದು ನಾನು ಕೊಡ್ತೀನಿ ಅಂಥೇಳಿ ತಮ್ಮ ಜೋಳಿಗೆಯಿಂದ ಕೊಟ್ಟರು. ಅಂದರೆ ಇದು ನೀವು ಮಾಡಿ ಅಂತೆಲ್ಲ ಹೇಳಿ, ಮತ್ತು ಸಾವರ್ಕರ್ ಪ್ರಶಸ್ತಿಗೆ ಏನೇನು ಬೇಕೋ ಅದಕ್ಕೆ ನಾನು ಸಪೋರ್ಟ್ ಇದೆ, ಮಾರಲಿ ಸಪೋರ್ಟ್ ಅಂಥೇಳಿ ಸ್ಟಾರ್ಟ್ ಮಾಡಿದ್ರು. ಬಟ್ ಇದು
ಅಗಾಧತೆ ಎಷ್ಟಿತ್ತು ಅಂದರೆ ಒಂದು 60-70 ಲಕ್ಷ ಪ್ರಾಜೆಕ್ಟ್ ಇದು. ಯಾಕಂದರೆ 30-35 ಲಕ್ಷ ಪ್ರಿಂಟ್ಗೆ ಹೋಗುತ್ತೆ. ಆಮೇಲೆ ಸಂಪಾದಕರು, ಅನುವಾದಕರು, ದೊಡ್ಡ ಪ್ರಾಜೆಕ್ಟ್ ಆಗಿಬಿಡುತ್ತೆ ಇದು. ನಾವು ಅಂದ್ಕೊಂಡಂಗೆ ಆಗಿರಲಿಲ್ಲ ಅದು. ಸೊ ಇದಕ್ಕೊಂದು ಸರಿಯಾದ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಇರೋದೇ ಬೇಕು, ಇಲ್ಲಾಂದರೆ ಇದು ಮುಗಿದೋಗ್ಬಿಡುತ್ತೆ ಏನು ಗೊತ್ತಿತ್ತು. ಸೊ ಮಿಥಿಕ್ ಅವ್ರನ್ನ ಸೊಸೈಟಿ ವಿ ನಾಗರಾಜ್ ಅಂತಿದ್ದಾರೆ, ಮತ್ತು ಅಲ್ಲಿ ಅನೇಕ ಸದಸ್ಯ ಅವ್ರಿಗೆಲ್ಲ ಹೇಳ್ಕೊಂಡಾಗ ಅವ್ರು ಸಂತೋಷದಿಂದ ಒಪ್ಪಿ ಈಗ ಅವರ ಸಹಾಯಾರ್ಥದಲ್ಲಿ ಈ ಸಂಪುಟಗಳು ಬರ್ತಾಯಿದೆ. ಇದುವರೆಗೆ ಈಗ 3 ಸಂಪುಟಗಳು ಬಂದಿದೆ, 4-5 ಸಂಪುಟಗಳು ಶೀಘ್ರದಲ್ಲೇ ಆಗ್ತಾಯಿದೆ. ಅಂದರೆ ಅನುವಾದ ಕಾರ್ಯ ಸ್ಪೀಡಲ್ಲಿ ನಡೀತಾ ಇರೋದು, ಇದೆಲ್ಲ ಮಾಡ್ತಾಯಿದ್ರು. ಇದನ್ನು ನಡುವೆ ಸಾವರ್ಕರ್ ಕೆಲಸ ತುಂಬ ಜೋರಾಗಿ ನಡೀತಾ ಇರ್ಬೇಕಾದ್ರೆ ಆ್ಯಸ್ ಯೂಶುವಲ್ ಒಂದು ರಿಜಿಸ್ಟ್ರೇಷನ್ಗೆ ನನ್ನ ಆಫೀಸೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ. ಅದಕ್ಕೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಬರ್ತೀವಿ, ಹಾಗಾಗಿ ಬೋರ್ಡ್ ಗೀರ್ಡ್ ಎಲ್ಲ ಇರಬೇಕು ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದರು. ಅದಕ್ಕೊಂದು ಸಾವರ್ಕರ್ ಸಾಹಿತ್ಯ ಸಂಘದ್ದೇ ಅಂತ ಒಳ್ಳೆ ಜೋರ್ ಬೋರ್ಡು ಅಂತ, ನನ್ನ ಬೋರ್ಡ್ಗಿಂತ ಆ ಬೋರ್ಡೇ ತುಂಬ ಚೆನ್ನಾಗಿ ಹಾಕಿದ್ದೆ. ಯಾಕಂದರೆ ಫಸ್ಟ್ ಟೈಮ್ ಆ ಥರ ಒಂದು ಸಂಘದ ರಿಜಿಸ್ಟ್ರೇಷನ್ ಅಂತ ಆಗ್ತಾ ಇರೋದು ಅಂತ ಆಸೆ ಇತ್ತು. ಹಾಕಿದ್ವಿ. ಸಹಜವಾಗಿ ಒಂದಷ್ಟು ತಿಂಗಳೆಲ್ಲ ಆದಮೇಲೆ ಆ ಬೋರ್ಡು ಇದಕ್ಕಿದ್ದಂಗೆ ಬಿದ್ದೋಗ್ಬಿಟ್ಟಿತ್ತು. ನಮಗೇನಂದ್ರೆ ಈ ಗಾಳಿ ಇಲ್ಲ ಅಥವಾ ಏನೋ ಬಿದ್ದು ಆಗೋಗಿದೆ, ನಮ್ಮ ಹುಡುಗರು ಹಂಗೆ ಅಂದಿದ್ರು. ಆಮೇಲೆ ಅಬ್ಸರ್ವ್ ಮಾಡಿದಾಗ ಗೊತ್ತಾಯಿತು ಅಲ್ಲಿ ಮಳೆಗಳು ಮಾತ್ರ ಇದೆ, ಬೋರ್ಡ್ ಬಿದ್ದಿದೆ, ಮಳೆಗಳು ಹಾಗೇ ಇದೆ. ಗಾಳಿ ಬಂದರೆ ಮಳೆ ಸಮೇತ ಬರಬೇಕಲ್ಲ, ಅದು ನಮ್ಮ ಆರ್ಗ್ಯುಮೆಂಟು. ಸರಿ, CCTV ಕ್ಯಾಮ್ರಾ ಆನ್ ಮಾಡಲಿಲ್ಲ, ಎದುರುಗಡೆ ಆಫೀಸಲ್ಲಿ ಇತ್ತು. ಹೋಗಿ ನೋಡೋಣ ಅಂತ ಯಾಕೋ ತೆಗೆದು ನೋಡಿದ್ರೆ ಒಬ್ಬ ಆಟೋದವನು ಬಂದು ಬೋರ್ಡನ್ನು ಸ್ವತಃ ಫಿಸಿಕಲಿ ಕಿತ್ತಾಕಿದ್ದ. ಅದು ಈ ಆಟೋ ಹಿಂದ್ಗಡೆ 786 ಏನೇನು ಬರೀಬೇಕೋ ಅದೆಲ್ಲ ಬರ್ದಿತ್ತು. ಅಂದರೆ ಮೊಹಮ್ಮದನ ವಾಕ್ಯಗಳು ಏನೇನಿತ್ತು ಆಟೋ ಅದನ್ನು ಕಿತ್ತು, ಅದನ್ನು ತುಳಿದು ವಾರ್ದು ಏನೋ ಮಾಡಿ ಅದನ್ನು ಹರ್ದಕ್ಕೆ ನೋಡಿದ್ದಾನೆ. ಅದು ಫ್ಲೆಕ್ಸ್ ಬೋರ್ಡ್ ಆಗಿರೋದನ್ನು ಸಲೀಸಾಗಿ ಆಗಿಲ್ಲ, ಅದಕ್ಕೆ ಮಡ್ಚ್ಬಿಟ್ಟು ಅದನ್ನು ಅಲ್ಲೇ ಬಿಸಾಕಿ, ಅವನು ಮಾಸ್ಕು ಹಾಕ್ಕೊಂಡಿದ್ದ ಗೊತ್ತಾಗಲಿಲ್ಲ. ಅದು ಆಟೋ ಹಿಂದೆ ಬರ್ದಿದ್ದ ಆಟೋ ನಂಬರ್ ಎಲ್ಲ ಇತ್ತು, ಗೊತ್ತಾಯಿತು. ಇದು ಯಾವ ಜಗತ್ತಿನ ಬಂದಿದೆ ಅಂತ ಗೊತ್ತಾಯ್ತು. ಗೊತ್ತಾಯ್ತು. ಸರಿ, ಈಗಲೂ ಬೋರ್ಡ್ ಹಾಕೊಳ್ಳೋಕ್ಕಾಗಿಲ್ಲ. ಕಾರಣ ಏನಂದರೆ ನಾವು ಇರೋದು ಫ್ಯಾಕ್ಟ್ರಿ ಸುತ್ತಮುತ್ತಲೆಲ್ಲ ಮುಸ್ಲಿಮ್ಸೇ ಇರೋದು, ತುಂಬ ಜನ ಇರ್ತಾರೆ. ಅದಾದಮೇಲೆ ಒಂದು 6-10 ದಿವಸ ಆದಮೇಲೆ ಒಂದ್ಸಲ ಹಿಂಗೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕಾರೆ ಸುಮಾರು ಸಂಜೆ ಒಂದು 6-6:30 ಒಂದು 4-5 ಜನ ಬಂದರು. ಟೋಪಿ ವಾಲ ಹಾಕ್ಕೊಂಡು ಗಡ್ಡದಾರಿಗಳು ಬಂದರು. ಸೀದಾ ಬಂದು ಕ್ಯಾಬಿನ್ಗೆ ಬಂದರು. ನಾವೇನು ಅಂದ್ಕೊಂಡು ಯೂಶಲಿ ಒಂದು ಚಂದ ವಸೂಲಿ ಇನ್ಯಾಕೋ ಬಂದಿದ್ದಾರೆ ಏನೋ ಅಂತ ನಾನು ಅಂದ್ಕೊಂಡೆ. ಬಂದು ಸೀದಾ ನೇರವಾಗಿ ಹೇಳೋದು, ಈ ಥರ ಪುಸ್ತಕ ಎಲ್ಲ ನಿಲ್ಲಿಸ್ಬಿಡ್ಬೇಕು, ಇನ್ನೆಲ್ಲ ಮಾಡೋಂಗಿಲ್ಲ, ಇಲ್ಲಿಂದ ಗಂಟು ಮುಟ್ಟೆ ಕತ್ಕೊಂಡು ಹೊರಟ್ಬಿಡ್ಬೇಕು, ನೀನು ಹುಷಾರಿದು, ಹಿಂಗೆಲ್ಲ ಮಾಡ್ಕೊಡ್ತೀನಿ ಅಂತ. ಒಂಥರ ಸಾಫ್ಟ್ ಧಮ್ಕಿ ಅಂತಾರೆ. ಧಮ್ಕಿ ಅದೇ ನಿನ್ನೆ ಸಾಯಿಸ್ಬಿಡ್ತೀನಿ, ಹೊಡೆದ್ಬಿಡ್ತೀನಿ ಅಂತಲ್ಲ, ಭವಿಷ್ಯದ ಪ್ರಥಮ ನೋಡಿ ನಿಮ್ಗೆ ಕರೆಕ್ಟಾಗಿ ಹೇಳ್ತಾ ಇದ್ದೆ. ನನಗೆ ಆಶ್ಚರ್ಯ, ನಾನು ಏನು ರಿಪ್ಲೈ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆಯ್ತಣ್ಣ, ಏನೋ ಮಾಡ್ತೀನಿ ಬಿಡೋಣ, ಹೊಡ್ತೀನಿ, ಹಾಂ ಹುಷಾರು, ಬೇಗ ಈ ಥರದ್ದೆಲ್ಲ ನಿಲ್ಲಿಸ್ಬಿಡ್ಬೇಕು ನೀನು ಅಂತ ಒಂಥರ ಎಥಿಕಲ್ ವಾರ್ನಿಂಗ್ ಥರ ಕೊಟ್ಟು ಹೋದರು. ಇದು ಮನೇಲಿ ಹೇಳೋಕ್ಕಾಗಲ್ಲ ಗಣಪತಿ ಅವರೇ, ನಮ್ಗೇನಾದರೆ ಇದಕ್ಕೆ ಸಮಸ್ಯೆ ಮನೇಲಿ ಹೇಳೋಕ್ಕಾಗಲ್ಲ. ಆದರೆ ಮನಸ್ಸಿನಲ್ಲೇ ಇಟ್ಕೋಬೇಕು, ನುಂಗ್ಕೋಬೇಕು ಒಳಗಡೆ. ಯಾಕಂದರೆ ಈ ಹಿಂದೂ ವಿಚಾರಧಾರೆ ಕೆಲಸ ಮಾಡೋದಕ್ಕೆ ಹೋದಾಗ ಈ ಅಡ್ಡಿ ಆತಂಕಗಳಿರುತ್ತೆ. ಆದರೆ ನನಗೆ ಅರ್ಥವಾಗ್ತಾ ಇದ್ದೀವಿ ಅಂದರೆ ಒಂದು ಲಿಟ್ರೇಚರ್ ಕೆಲಸ ಮಾಡೋದಕ್ಕೂ ಈ ಮಟ್ಟಕ್ಕೆ ಅಬ್ಸರ್ವೆನ್ಸ್ ಇದೆ ಅಂದ್ರಾಗ. ಆಮೇಲೆ ಲಿಟ್ರೇಚರ್, ಸಾಹಿತ್ಯ, ಓದು, ಗ್ರಹಿಕೆ ಈ ಥರ ಎಲ್ಲ ಬಂದಾಗ ನಮ್ಮ ಸಾಮಾನ್ಯ ತಿಳುವಳಿಕೆ ಆ ಜಗತ್ತಿಗೆ ಅದರ ಅರಿವು ಕಡಿಮೆ ಅಂತ, ಅದರಲ್ಲಿಯೂ ಅರಿವು ಈ ದಿಕ್ಕಿನಲ್ಲಿ ಬರ್ತದೆ ಅಂತ ಆಯ್ತಲ್ಲ. ನೋಡಿ, ಯಾರೋ ಒಂದು ಮೂಲೆಯಲ್ಲಿ ನಾವು ಸಾವರ್ಕರ್ ಪುಸ್ತಕ ಮಾಡಿದ್ರೆ ಧಮ್ಕಿ ಹಾಕ್ಬೇಕು ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ, ಅದು ಹೇಳಬೇಕು ಅವನಿಗೆ ಏನು ಅಂತ. ಸಾವರ್ಕರ್ ಜೀವಂತವಾಗಿದ್ದಾರೆ ಅಂತ ಊಹಿಸ್ಕೊಳ್ಲಿಕ್ಕಾಗಲ್ಲ ಅದು ಅಂತ ಹೇಳ್ತಾ ಇರ್ತೀವಿ. ಆಮೇಲೆ ನಾನು ತುಂಬ ಸಲ ನಮ್ಮ ಇವ್ರ ಸ್ನೇಹಿತರಿಗೆ ಹೇಳ್ತಾ ಇರ್ತೀವಿ, ಸಾವರ್ಕರ್ ಕೆಲಸ ಅಂದರೆ ಸಾವರ್ಕರ್ ಥರನೇ, ಅವ್ರೇನು ಅನ್ಭವಿಸಿದ್ರು ನಾವು ಅನ್ಭವಿಸ್ಬೇಕೀಗ ಅದು ಅಂತ. ಕರೆಕ್ಟ್. ಹಾಗಾಗಿ ಅದು ಇದಾಗಿತ್ತು. ಆದರೆ ಈ ಸಾವರ್ಕರ್ ಕೆಲಸ ಬರೀ ಇದೇ ಆಗಿರಲಿಲ್ಲ, ಸ್ವಲ್ಪ ಮೂಲಕ್ಕೆ ಹೋಗೋಣ ಅಂತ ಅನಿಸ್ತು ನಂಗೆ ಸಹಜವಾಗಿ. ಅಂದರೆ ಹಿಂದೂ ಧರ್ಮದ್ದು ಅದಕ್ಕೆ ಆಗ್ತಾ ಇರುವಂಥ ಅಡ್ಡಿ ಆತಂಕಗಳು ಏನೇನಿದೆ ಅಂತ. ಹಾಗಾಗಿ ಕೋರ್ ವಿಷಯಕ್ಕೆ ತೊಗೊಂಡೆ. ನೆಕ್ಸ್ಟ್ ಅಂದರೆ ಏನು ಅಂದರೆ ಮುಸ್ಲಿಂ ಮತಾಂಧತೆ, ಮುಸ್ಲಿಂ ಭಯೋತ್ಪಾದನೆ, ಈ ಥರ ವಿಚಾರಕ್ಕೆ ತೊಗೊಂಡೆ. ನೆಕ್ಸ್ಟ್ ಕೂತಿನೇ ಮುಸ್ಲಿಂ ಮತಾಂಧತೆ ಅಂತ ಒಂದು ಮಾಡಿದೆ. ದೂಗು ಲಕ್ಷ್ಮಣ್ ಅವರು ಈ ಮುಸ್ಲಿಮ್ನ ಕುರಿತು ಆವಾಗ ಹೊಸದಿಗಂತದಲ್ಲಿ ಬರೆದಂಥ ಲೇಖನಗಳನ್ನೆಲ್ಲ ಸೇರಿಸಿ ಒಂದು ಕಡೆ ಹಾಕಿ ಮುಸ್ಲಿಂ ಮತಾಂಧತೆ ಅಂತೇಳಿ ತಂದೆ. ಯಾವಾಗ ಅಂದರೆ ಹಿಜಾಬ್ ಗಲಾಟೆ ಆಯ್ತಲ್ಲ ತುಂಬ, ಆವಾಗ ಅದನ್ನು ತರಬೇಕು ಅಂತ ತಂದ್ವಿ. ಜಗದೀಶ್ ಕಾರಂತರು ಇದಕ್ಕೆ ಲೋಕಾರ್ಪಣೆ ಬಂದರು. ವಿಶ್ವ ಹಿಂದೂ ಪರಿಷತ್ನ ಕರ್ಕರ್ತರು, ಪ್ರಖರವಾದ ಭಾಷಣ ಆಯಿತು, ಅದು ಎಲ್ಲ ಆಯಿತು. ಪರಿಣಾಮ ಏನಾಯಿತು ಅಂದರೆ ರಾತ್ರೋರಾತ್ರಿ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾನು ಹ್ಯಾಕ್ ಆಯಿತು. ಅಂದರೆ ಎಂಟೈರ್ ಇಮೇಲು, ಫೇಸ್ಬುಕ್ಕು, ಟ್ವಿಟರು, ಏನೇನು ಇನ್ಸ್ಟಾಗ್ರಾಮ್ ಎಲ್ಲನೂ ಹ್ಯಾಕ್ ಆಗೋಯ್ತು. ಗೊತ್ತೇ ಆಗಲಿಲ್ಲ ನನಗೆ. ಹಾಗೆ ಎಲ್ಲನೂ ಸೈಬರ್ ಹತ್ರ ಹೋದೆ. ಅಲ್ಲೇ ನಮ್ಮ ಸ್ನೇಹಿತರು ಇದ್ದರು,
ಅವ್ರನ್ನ ಕೇಳ್ಕೊಂಡಾಗ ಅವರು ಒಂಚೂರು ಕ್ರಾಸ್ ಚೆಕ್ ಮಾಡಿದ್ರು, ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಕ್ರಾಸ್ ಚೆಕ್ ಮಾಡೋಣ ಅಂದರು. ಆ ನೆಟ್ವರ್ಕಿಂಗ್ ಬಂದು ಅಫ್ಘಾನ್ ನಂಬರ್ ತೋರಿಸ್ತಾ ಇದೆ. ಆದರೆ ಇಲ್ಲೇ ಕೂತ್ಕೊಂಡು ಯಾರೋ ಮಾಡಿರ್ತಾನೆ, ಆ ಲಿಂಕಿಂಗ್ ಅಫ್ಘಾನಿಗೆ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಏನೋ ಬಾಂಧವರು, ಬಕ್ರೀದ್ ಬಾಂಧವರು ಅವರೇ ಮಾಡಿರೋದಪ್ಪ ನಿನಗೆ ಅಂತ ಹಿತಶತ್ರುಗಳ ಥರ ಇದ್ದಾರೆ. ಹಾಗಾಗಿ ಅಂತಂದರು, ಸರ್ ಹಿಂಗೆ ಬೇಕು ಅಂದರೆ ರಿಕವರ್ ಮಾಡ್ಕೊಡ್ತೀವಿ, ಬಟ್ ಅಫಿಷಿಯಲ್ ಕಂಪ್ಲೇಂಟ್ ಕೊಟ್ಟು ನೀವು ಮಾಡಬೇಕು ಅಂದರು. ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಂಥ ಏನು ಇರಲಿಲ್ಲ, ಫಾಲೋವರ್ಸ್ ಆಗಲಿ ಅದೆಲ್ಲ ಆಗಲಿ ಅಂತ ತುಂಬ ಬೇಸಿಕಲ್ಲಿದೆ. ಹಾಗಾಗಿ ಅದನ್ನು ನಾನು ಬೇಕಾದ್ರೆ ಇನ್ನೊಂದು ಅಕೌಂಟ್ ಓಪನ್ ಮಾಡಿ ನಾನು ಮಾಡ್ಬೋದು, ಬಟ್ ನನಗೆ ಈ ಮೇಲ್ ಇಸ್ ನೆಸಸರಿ ಇದೆ ಅಂದರೆ ರಿಕವರ್ ಮಾಡಿಕೊಡಿ ಅಂದಿದ್ದೆ, ಅದನ್ನು ಮಾಡಿಕೊಟ್ರು. ಸೊ ಇದು ಇನ್ನೊಂದು ರೀತಿಯ ಇದು ಆಗಿತ್ತು. ಅದಾದಮೇಲೆ ಮುಸ್ಲಿಂ ಭಯೋತ್ಪಾದನೆ ಅಂತ ಮಾಡಿದೆ. ಇದು ಶ್ರೀಧರ್ ಬಾಬು ಅಂತ ಅಡ್ವೊಕೇಟ್, ಅವರು ತುಮಕೂರಲ್ಲಿದ್ದಾರೆ. ಈ ಕುರಾನಲ್ಲಿ ಬಂದಂಥ ವಿಚಾರಗಳನ್ನು ಹೇಗೆ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಅಕ್ಷರಶಃ ಅದನ್ನು ಯಾವ ರೀತಿ ಟ್ವಿಸ್ಟ್ ಆಗಿದೆ ಅನ್ನೋದನ್ನು ವಿತ್ ಡಾಕ್ಯುಮೆಂಟ್ ಎವಿಡೆನ್ಸ್ ಮಾತಾಡಿರೋದು. ಅಂದರೆ ಉದಾಹರಣೆಗೆ ಕಲ್ಕತ್ತಾ ಪಿಟಿಷನ್ ಅಂತಿದೆ, ಅದರದ್ದು ತೊಗೊಂಡು ಹೇಳಿರುವಂಥ ವಿಚಾರಗಳು, ಯಾವ ಕುರಾನಲ್ಲಿ ಎಂಥ ವರ್ಸಸ್ಸಲ್ಲಿ ಇದನ್ನು ಹೇಳಿದೆ, ಹಿಜಾಬ್ ಹಾಕೋಬಾರ್ದಾ ಅಥವಾ ಯಾರನ್ನು ವಿಗ್ರಹಾರಾಧನೆ ಅವ್ರನ್ನ ಏನೇನು ಮಾಡಬೇಕು ಅಂತ ಕುರಾನ್ ಹೇಳಿದೆ, ಅದನ್ನು ತೊಗೊಂಡು ಕನ್ನಡಕ್ಕೆ ಮಾಡಿದರು. ಸ್ವಲ್ಪ ಇದು ಇನ್ನೂ ಮೋರ್ ಇದಿದೆ, ಅಗ್ರೆಸಿವ್ ಆಗಿತ್ತು. ಬಟ್ ಇದೇನು ಅಂದರೆ ಕೋವಿಡ್ ಟೈಮಲ್ಲಿ ಬಂದಿದ್ದು. ಸೊ ಕೋವಿಡ್ ಟೈಮಲ್ಲಿ ಆನ್ಲೈನಲ್ಲಿ ರಿಲೀಸ್ ಮಾಡಿದೆ ನಾನು. ಸೊ ಶ್ರೀಧರ್ ಬಾಬು ಅವರು ಇದು ಬಂತು. ಇದಾಗಿ ಒಂದು ಸ್ವಲ್ಪ ದಿವಸಕ್ಕೆ ಆಲ್ ಆಫ್ ಎ ಸಡನ್ ಲೇಖಕರು ಫೋನ್ ಮಾಡಿ ಬಾಯಿಗೆ ಬಂದಾಗ ಬೈದು ಸ್ಟಾಪ್ ಮಾಡಿಬಿಡಿ ಅಂತಂದರು. ನಮಗೆ ತುಂಬ ಚೆನ್ನಾಗಿದ್ವಿ ರ್ಯಾಪು. ಆಮೇಲೆ ಇದಕ್ಕೆ ಪ್ರಕಾಶಕರೇ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತಿತ್ತು. ಈ ಥರ ಎದೆಗಾರಿಕೆ ಇಲ್ಲ ಇದಕ್ಕೆ, ಯಾಕಂದರೆ ಆಗತ್ತೆ ಅನ್ನೋದು ತುಂಬ ಇತ್ತು. ಬಟ್ ಇದಕ್ಕಿದ್ದಂಗೆ ಫೋನ್ ಮಾಡಿ ಅವರು ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು. ಆಮೇಲೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ನಾವು ಒಬ್ಬ ಲೇಖಕನೇ ಹಂಗೆ ಬಂದ್ಬಿಟ್ಟಾಗ ಪ್ರಕಾಶ ಹಿಂಗೆ ಸಹಜವಾಗಿ ನಾವು ಏನು ಮಾಡ್ತೀವಿ, ಅದನ್ನು ಡಿಸ್ಕನೆಕ್ಟ್ ಮಾಡಿಬಿಟ್ಟೆ. ಬಟ್ ಅದು ಮಾರಾಟದ್ದು ಸಹ ಹಾಕಿದ್ದು ಒಂದಷ್ಟು ಪ್ರತಿಗಳಿಗೆ ಹೇಗೆ ಬೇಕೋ ಅದು ವ್ಯವಸ್ಥೆ ನಾನು ಮಾಡ್ಕೊತಾ ಇದ್ದೆ. ಬಟ್ ಅದು ಅವೈಲೇಬಲ್ ಇಲ್ದಿರೋಂಗೆ ಆಗೋಯ್ತದು. ಆಮೇಲೆ ಕ್ರಮೇಣ ಏನಾಗಿತ್ತು ಅಂದರೆ ಇದು ನನಗೂ ಥ್ರೆಟ್ಟಿಂಗ್ ಇತ್ತು. ಅದಾದಮೇಲೆ ಇನ್ನೊಂದು 3-4 ಸಲ ಥ್ರೆಟ್ಟಿಂಗ್ ಆಗಿತ್ತು, ಆನ್ಲೈನಲ್ಲಿ ಬಂದಿತ್ತು ಥ್ರೆಟ್ಟಿಂಗು. ಈ ಸಲ ವಿಶೇಷವಾಗಿ ಏನು ಮಾಡಿದ್ದು ಅಂದರೆ, ನನ್ನ ಒಂದು ಕಾರ್ ಸೈಲೆನ್ಸರ್ ಒಳಗಡೆ ಈ ಸಿಲ್ವರ್ ಕಲರು ಬರುತ್ತಲ್ಲ, ಇದ್ರದ್ದು ಊಟಕ್ಕೆ ಹಾಕ್ತೀವಲ್ಲ ಪ್ಯಾಕಿಂಗ್, ಅದನ್ನು ತೋರಿಸ್ಬಿಟ್ಟಿದ್ರು. ಇದು ಯಾರು ಮಾಡೋಕ್ಕಾಗಲ್ಲ, ಯಾಕಂದರೆ ಎದುರುಗಡೆ ಇರೋದೆಲ್ಲ ಮೆಕ್ಯಾನಿಕಲ್ ಶಾಪ್ಗಳೇ, ಅಲ್ಲಿರೋದು ಅವರೇ. ನನಗೇನಾಯಿತು, ಸ್ಟಾರ್ಟ್ ಆಗ್ತಾಯಿಲ್ಲ ಕಾರು. ಯಾತಕ್ಕೆ ಸ್ಟಾರ್ಟ್ ಆಗ್ತಾಯಿಲ್ಲ ಅಂತ ಕೊನೆಯಲ್ಲಿ ನಾವು ಅದು ಅದೃಷ್ಟವೋ ಏನೋ ಗೊತ್ತಿಲ್ಲ, ನಾನೇನು ಮಾಡಿದೆ, ಅದನ್ನು ಫೋರ್ಸ್ಫುಲ್ ಸ್ಟಾರ್ಟ್ ಮಾಡಿದಿರ ಮೆಕ್ಯಾನಿಕ್ ಅವ್ರನ್ನೇ ಕರೆದೆ, ಅವ್ರು ಯಾರು ಬರೋಲ್ಲ ಅಂದರು ಅವರು. ಆಮೇಲೆ ಇನ್ನೊಂದು ಕಡೆ ಹೋಗಿ ಕರ್ಕೊಂಡು ಬಂದು ಅವನ್ನೆಲ್ಲ ನೋಡ್ಬಿಟ್ಟು ಸೈಲೆನ್ಸರ್ ಏನೋ ಬ್ಲಾಕ್ ಆಗಿರ್ಬೋದು ಸರ್ ಅಂತೇಳಿ ಸ್ಕ್ರೂ ಡ್ರೈವರ್ ಹಾಕ್ಬಿಟ್ಟು ಏನೋ ಕಸ ಕಡ್ಡಿ ಇದ್ದರೆ ಸಿಕ್ಕಾಕೊಂಡ್ಬಿಟ್ಟಿರ್ತೆ ಒಂದೊಂದ್ಸಲ ಅಂತ ತೆಗಿತಾ 1 ಮೀಟ್ರಿಗೆ ಆಗೋಷ್ಟು ಈ ಸಿಲ್ವರ್ ಕವರ್ ಬರ್ತಾಯಿದೆ. ಇದು ನೋಡ್ಬಿಟ್ಟು ಅವ್ನು ಗಾಬರಿ ಆಗ್ಬಿಟ್ಟ. ಇದು ಯಾಕೆ ಸರ್ ಇದಕ್ಕೆ ಬೆಂಕಿ ಏನಾನ ಆಯಿತು ಅಂದರೆ ಬಸ್ಟ್ ಆಗುತ್ತೆ ಇದು ಅಂತ, ಬೆಂಕಿ ಕ್ಯಾಚಾದ್ರೆ ಇದಕ್ಕೆ ಅಂತ. ಇದು ಯಾರೋ ಮಾಡಿದ್ದಾರೆ ಅಂದರೆ ಸ್ಟಾರ್ಟ್ ಆದರೆ ಆಗ್ತಾಯಿತ್ತು. ಫೋರ್ಸ್ಫುಲ್ ಸ್ಟಾರ್ಟ್ ಮಾಡಿದರೆ ಆಗಿರೋದು, ಫೋರ್ಸ್ಫುಲ್ ಸ್ಟಾರ್ಟ್ ಮಾಡಲಿಲ್ಲ ನಾನು. ಸೊ ನನಗೆ ಅದು ಆಶ್ಚರ್ಯ ಆಯಿತು, ಅಂದರೆ ಯಾರು ಈ ಥರ ಮಾಡೋದು ಏನು ಅಂತ. ಯಾಕಂದರೆ ಆಮೇಲೆ ನಾನು ಏನು ಅಂದರೆ ಯಾವ ಪುಸ್ತಕದ ಆ ಘಟನೆಗಳನ್ನು ನಾನು ಮ್ಯಾಚ್ ಮಾಡ್ತಾ ಹೋಗ್ತೀನಿ ನಾನು, ಯಾಕಂದರೆ ಇದಾದಮೇಲೆ ಏನೇನಾಗಿದೆ ಅಂತ. ಅವಾಗ ಈ ಪುಸ್ತಕದ್ದು ಗೊತ್ತಾಯಿತು. ಸೊ ಈ ಥರದ್ದು ಬೆದರಿಕೆ ಏನೋ ಇದೆ ಅಂತ. ಅವಾಗ ತುಂಬ ಜನ ನನಗೆ ಒತ್ತಾಯ ಮಾಡಿದ್ದು ಪೊಲೀಸ್ ಕಂಪ್ಲೇಂಟ್ಗೆ ಹೋಗ್ಬಿಡೋಣ ಅಂತ. ಬಟ್ ಐ ಸ್ಟಿಲ್ ನೆಗ್ಲೆಕ್ಟೆಡ್ ಇಟ್ ಅಂತಾನೆ. ಅಂದರೆ ಕಾರಣ ಏನು ಅಂದರೆ, ನನಗೆ ನೇರವಾದ ಅಟ್ಯಾಕ್ ಆಗಲಿ ಅಂತ. ಅಂದರೆ ಅಟ್ಯಾಕ್ ಅಂದರೆ ನಾನು ಹೇಳೋದು ಬಂದು ಹೊಡೆಯೋದು ಅಂತಲ್ಲ, ನೇರವಾಗಿ ಬಂದು ಕೂತ್ಕೊಳ್ಳಿ ನನ್ನ ಜೊತೆ, ಕೂತ್ಕೊಳ್ಳಿ ಅಂತ. ಆಮೇಲೆ ಅದಕ್ಕೆ ಫರ್ದರ್ ಏನು ಮಾಡ್ಬೋದು, ಯಾರೋ ಇಂಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ, ನಾನು ಹೆಂಗೆ ಬ್ಲೇಮ್ ಮಾಡೋಕ್ಕಾಗತ್ತೆ. ಈಗ ಉದಾಹರಣೆಗೆ ಎದುರುಗಡೆ ಅವ್ರು ಮಾಡಿದ್ರು ಅಂತ ಯಾರೋ ಹೇಳ್ಬೋದು, ಬಟ್ ಆ ಹುಡುಗರೆಲ್ಲ ಮಾತಾಡ್ಸ್ಕೊಂಡಿದ್ದಾರೆ ನಾನು ಅವ್ರು ಕ್ಲೈಮ್ ಮಾಡೋಕ್ಕಾಗಲ್ಲ. ಪಾಪ ಅವ್ರಿಗೆ ಚೆನ್ನಾಗಿ ಕಾಫಿ ತಿಂಡಿ ಎಲ್ಲ ತಂದ್ಕೊಡ್ತಾರೆ ಅವರು. ಮುಸ್ಲಿಂ ಅಂದ ತಕ್ಷಣ ಎಲ್ಲ ಮುಸ್ಲಿಮ್ಸ್ ಕೆಟ್ಟವರು ನಾವು ಹೆಂಗೆ ಹಂಗೆ ಹೇಳೋದು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಇಲ್ಲ, ಆ ಥರ ಆಗಕ್ಕಾಗಲ್ಲ ನಾನು. ಮತ್ತು ನನಗೂ ಅದೊಂದು ಬೇರೆ ಇದೆ, ಮುಸ್ಲಿಮ್ಸು ಕೆಟ್ಟವರು ಅಂತ ಆ ದೃಷ್ಟಿಲಿ ನೋಡೋದಕ್ಕೆ ಆಗಲ್ಲ ನಾವು. ಯಾಕಂದರೆ ಅನೇಕ ಜನ ರಾಷ್ಟ್ರಭಕ್ತರು ಇದ್ರು ಅಂತ ಇದ್ದಾರೆ, ನಾನು ಸೋಷಿಯಲ್ ಮೀಡಿಯಾದಲ್ಲೇ ನೋಡ್ತೀವಲ್ಲ. ಹಾಗಾಗಿ ಅದು ಕ್ಲೈಮ್ ಮಾಡೋದು ಕಷ್ಟ ಇದೆ ನಮಗದು. ಯಾಕೆ ಸುಮ್ಮನೆ ಆಗೋದು. ನಾನು ಈಗಲೂ ಹೇಳೋದಂದ್ರೆ ಚರ್ಚೆಗೆ ಆ ಥರ ಬರ್ತಾರ, ಏನೋ ನೋಡೋಣ, ಏನೋ ಒಂದು ಆಗಲಿ ಆ ಥರದಕ್ಕೆ. ಈ ಥರದ್ದು ಮಾಡೋದನ್ನ ಒಂಥರ ಬೆದರಿಕೆಗಳಿದೆಯಲ್ಲ, ಅದು ಹಿಂದೆಯಿಂದ ಬಂದ್ಬಿಟ್ಟಿದೆ. ಮತ್ತು ಈ ಪುಸ್ತಕ ನಾವು ಮಾಡೋಕೆ ಹೊರಡ್ತೀವಿ ಅಂದರೆ ಈ ಬೆದರಿಕೆ ಬರೋ ಸಹಜ ಅನ್ನೋದು ನನಗೆ ಗೊತ್ತಿದೆ, ನಿರೀಕ್ಷಿತ. ಹಾಗಾಗಿ ಅದರಲ್ಲಿ ಆಗಿರಲಿಲ್ಲ. ಸೊ ಹಾಗಾಗಿ ಯಾವ ಪುಸ್ತಕಗಳನ್ನು ಮಾಡೋದಕ್ಕೆ ಅಂತ ಹೋದಾಗ ಸಹಜವಾಗಿ ಈ ಥರದ್ದು ಬರುತ್ತೆ ಅನ್ನೋದು ಗೊತ್ತಾಯಿತು. ಹೀಗೆ ಪ್ರಯಾಣ ಮಾಡಿಕೊಂಡು ಬಂದ ನಂತರ 1 ವರ್ಷ ಗೊತ್ತಾಗಿದ್ದೇನು ಅಂದರೆ, ಓದುಗರು ನನ್ನ ಕೈ ಹಿಡಿತಾ ಇದ್ದಾರೆ.
ಇವತ್ತು ನಾನೇನೋ ಬದುಕಿದ್ರೆ ಓದುಗರಿಂದ. ಅಂದರೆ ಸಸ್ಟೈನ್ ಫಿಸಿಕಲಿ ಒಂದು, ಎರಡನೇದು ಅವ್ರ ವಿಶ್ವಾಸ. ಯಾಕಂದರೆ ಯಾವ ಸಂಸ್ಥೆನೂ ನಮ್ಗೆ ಬ್ಯಾಕಪ್ ಕೊಡಲ್ಲ. ನಾನು ಹೇಳ್ತಾ ಇರೋದು ಲೆಫ್ಟ್ ಟು ರೈಟ್ ಎರಡೂ ಮಾತಾಡ್ತೀನಿ ನಾನು. ಲೆಫ್ಟ್ ಅಂತೂ ಸಹಜವಾಗಿ ಇರೋದೆ, ಯಾಕಂದ್ರೆ ನಾನು ವಿರುದ್ಧವಾಗಿ ನೋಡಿ ರೈಟ್ ವಿಂಗಲ್ಲೂ ಅಷ್ಟೇ, ಸೋಕಾಲ್ಡ್ ರೈಟ್ ವಿಂಗ್ ಅಂತ ಹೇಳೋದು ಮಾತಾಡ್ತಾರೆ, ಎಲ್ಲನೂ ಹೇಳ್ತಾರೆ. ನೋಡಿ, ಇದುವರೆಗೆ ಒಬ್ರು ಕರೆದು ನನ್ನನ್ನು ಏನು ಮಾತಾಡಿಸ್ಬೇಕು ಅಥವಾ ಮಾಡ್ತಾ ಇದ್ದಾನೆ ಅಂತ ಒಳೊಳಗೆ ಹೇಳಿರ್ಬೋದು, ಯಾರೋ ಕೇಳಿರೋ ಮಾತುಗಳು ಹೇಳ್ತಾ ಇದ್ದಾರೆ. ಅದು ಪಬ್ಲಿಕ್ ಡೊಮೈನಾಗಿ ನನಗೇನು ಬೆಂತಟ್ಟೋರಿಲ್ಲ, ನಿಂತವರು ಇಲ್ಲ. ಕಷ್ಟ ಇದೆ. ಆಮೇಲೆ ನಿಮ್ಗೆ ಯಾವುದೇ ಪ್ರಶಸ್ತಿಗಳು ಎಡಪಂಕ್ತದಲ್ಲಿದ್ರೆ ಬಲಪಂಕ್ತದಲ್ಲಿದ್ರಂತೂ ಬೇಡಾದ್ರೂ ಬರ್ತದೆ. ಅದು ಸಮಸ್ಯೆ. ಉದಾಹರಣೆಗೆ ಎಷ್ಟೋ ಜನಕ್ಕೆ ನಾನು ಅದಕ್ಕೆ ಅಂತಿರ್ತೀನಿ, ಹೊಸಬ್ರು ಬಂದಿರೋವಂಥ ಪ್ರಕಾಶಕರಿಗೆ 10-20 ಪುಸ್ತಕ ಮಾಡಿದವ್ರಿಗೆಲ್ಲ ಇವತ್ತಿನ ದಿವಸ ಪ್ರಶಸ್ತಿಗಳು, ಸನ್ಮಾನಗಳು ಬೇಕಾದಷ್ಟು. ಇಲ್ಲಿ ಏನಪ್ಪ ಇದು 100-150 ಮಾಡಿದವ್ರಿಗೆ ಏನು ಬೆಲೆನೇ ಇರಲ್ವಾ? ಅದರಲ್ಲೂ ಈ ಥರ ಪುಸ್ತಕಗಳು ಮೈ ಮೇಲೆ ಹಾಕೊಂಡು ಮಾಡೋದಂಥವ್ರಿಗೆ ಇರಲಿಲ್ಲ. ಆದರೆ ಜನ ಇವತ್ತಿನ ದಿವಸ ತುಂಬ ಕೈ ಹಿಡಿದಾರೆ. ಉದಾಹರಣೆಗೆ ನಂಗೆ ಆತ್ಮಾಹುತಿ ಮಾಡಿದಾಗ ಎಷ್ಟು ಅಪಮಾನಗಳಾಗಿತ್ತೋ ಅಷ್ಟೇ ರೀತಿ ಸನ್ಮಾನಗಳಾಗಿದೆ. ಯಾರೋ ಒಬ್ಬರು ಕಲ್ಲಡ್ಕದಿಂದ ಗಂಡ ಹೆಂಡತಿ ಇಬ್ಬರು ಬಂದರು, ಗಣಪತಿ ಭಟ್ರೆ ಬಂದು ನನಗೆ ವಯಸ್ಸಾದ ಒಂದು 70 ವರ್ಷದ ಮುದುಕ, ಇನ್ನೊಬ್ಬರು 65 ವರ್ಷದ ಮುದುಕಿ, ಅವರ ಆತ್ಮಾಹುತಿ ಪ್ರೇರಣೆ ಅವಾಗ ಕೊಟ್ಟಿತ್ತಂತೆ. ಬಂದು ಆಫೀಸಿಗೆ ಹುಡ್ಕೊಂಡು ಬಂದು ಸನ್ಮಾನ ಮಾಡಿ ಸ್ವೀಟ್ ಕೊಟ್ಟು 10,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ಟೋದ್ರು. ನೋಡಿ, ಯಾರು ಗೊತ್ತಿಲ್ದಿರೋರು ನನಗೆ. ಅಂದರೆ ಆ ಥರದ ಒಂದು ಸಮಾಜ ಇದೆಯಲ್ಲ, ಅದು ನಮಗೆ ಪ್ರೇರಣೆ ಕೊಡುವಂಥ ಸಮಾಜ.